ಕರ್ನಾಟಕದ ರಾಜಧಾನಿ ಬೆಂಗಳೂರು ವೇಗವಾಗಿ ಬೆಳೆಯುತ್ತಿರುವ ಮಹಾನಗರವಾಗಿದ್ದು, ನೀರು ಸರಬರಾಜು ನಗರ ಅಭಿವೃದ್ಧಿಯ ಪ್ರಮುಖ ಸವಾಲಾಗಿತ್ತು. ಲಕ್ಷಾಂತರ ಜನಸಂಖ್ಯೆ ಹೆಚ್ಚಳ, ಹೊಸ ಬಡಾವಣೆಗಳ ಸುತ್ತಮುತ್ತಲಿನ ಹಳ್ಳಿಗಳ ನಗರ ವಿಸ್ತರಣೆಯ ಪರಿಣಾಮವಾಗಿ ಬೆಂಗಳೂರಿಗೆ ಸಮರ್ಪಕವಾಗಿ ಕುಡಿಯುವ ನೀರು ಒದಗಿಸುವುದು ದೊಡ್ಡ ಸವಾಲಾಗಿತ್ತು. ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮೂಲಕ ಬೆಂಗಳೂರಿನ ನೀರಿನ ಭವಿಷ್ಯವನ್ನ ಬದಲಾಯಿಸಿದ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ 4,336 ಕೋಟಿ ವೆಚ್ಚದ ಕಾವೇರಿ 5ನೇ ಹಂತದ ಕುಡಿಯುವ ನೀರಿನ ಯೋಜನೆ ಯಶಸ್ವಿಯಾಗಿದ್ದು, ಯೋಜನೆಗೆ ಇದ್ದ ಎಲ್ಲ ಅಡಚಣೆಗಳ ನಿವಾರಣೆಯಾಗಿ 50 ಲಕ್ಷ ಜನರಿಗೆ 110 ಹಳ್ಳಿಗಳಿಗೆ 775 MLD ನೀರು ಪೂರೈಕೆ, 4 ಲಕ್ಷ ಹೊಸ ಸಂಪರ್ಕಕ್ಕಾಗಿ ಮುಂದಡಿ ಇಟ್ಟು ಭಗೀರಥ ಕಾರ್ಯ ಮಾಡುತ್ತಿದೆ. ಕೇವಲ ನೀರು ಪೂರೈಕೆ ಹೆಚ್ಚಿಸುವುದಷ್ಟೇ ಅಲ್ಲ, ಬೆಂಗಳೂರಿನ ನೀರು ವ್ಯವಸ್ಥೆಯನ್ನ ಭವಿಷ್ಯದಲ್ಲಿ ಸ್ಥಿರವಾಗಿರಿಸುತ್ತಾ ಸರ್ಕಾರ ಮಹತ್ವದ ಕ್ರಮಗಳನ್ನ ಕೈಗೊಂಡಿದೆ. ಈ ಎಲ್ಲಾ ಕ್ರಮಗಳು ಸೇರಿ ಬೆಂಗಳೂರಿನ ನೀರಿನ ಭದ್ರತೆಯನ್ನ ಬಲಪಡಿಸುತ್ತಿದ್ದು, ನಗರ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಿದೆ. ಜನರ ಅಗತ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ನೀರು ಸರಬರಾಜು ವ್ಯವಸ್ಥೆಯನ್ನ ಬಲಪಡಿಸುವ ಮೂಲಕ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬೆಂಗಳೂರನ್ನ ಸ್ಥಿರ ಹಾಗೂ ಸುಸ್ಥಿರ ನಗರವನ್ನಾಗಿ ರೂಪಿಸುವ ಗುರಿಯನ್ನು ಹೊಂದಿದೆ.